ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ, ಸಚಿವ ಸಂತೋಷ್ ಲಾಡ್ ಅವರ ಕಾರ್ಮಿಕ ಇಲಾಖೆ ಕರ್ನಾಟಕದಲ್ಲಿ ಖಾಸಗಿ ವಲಯಗಳಲ್ಲಿ ಮ್ಯಾನೇಜ್ಮೆಂಟ್ ಕ್ಯಾಟಗರಿಯ ನೌಕರಿಯಲ್ಲಿ 50% ಕನ್ನಡಿಗರಿಗೆ ಮೀಸಲಿಡಬೇಕು. ನಾನ್ ಮ್ಯಾನೇಜ್ಮೆಂಟ್ ಕ್ಯಾಟಗರಿಯ ಕೆಲಸಗಳಲ್ಲಿ ನೌಕರಿಯಲ್ಲಿ 75% ಕನ್ನಡಿಗರಿಗೆ ಮೀಸಲಿಡುವ ಸಂಬಂಧ ನಾವು ಕಾನೂನನ್ನು ಜಾರಿಗೆ ತರ್ತಾ ಇದ್ದೀವಿ ಅಂತೇಳಿ ಘೋಷಣೆ ಮಾಡಿದ ಬಳಿಕ ಅದರ ಪರವಾಗಿ ಕೇಳಿಬಂದಂತಹ ಧ್ವನಿಗಳೇ ಹೆಚ್ಚು. ವಿರೋಧವನ್ನು ಮಾಡಿದ್ದು ಯಾರು ಅಂತ ಹೇಳಿದ್ರೆ ಉದ್ಯಮಿಗಳ ಸಂಘಟನೆಗಳು, ವಿಶೇಷವಾಗಿ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದ ಕಂಪನಿಗಳ ಒಕ್ಕೂಟ ಏನಿದೆ ನಾಸ್ಕಾಂ, ಅದು ಪ್ರಮುಖವಾಗಿ ವಿರೋಧವನ್ನು ವ್ಯಕ್ತಪಡಿಸಿತು. ಕನ್ನಡಿಗರಾಗಿ ನಾವು ಇವತ್ತು ಖಾಸಗಿ ವಲಯಗಳಲ್ಲೂ ಕೂಡ ನೌಕರಿಯ ಮೀಸಲಾತಿಯನ್ನು ಕೇಳುವಂತಹ ಪರಿಸ್ಥಿತಿಯಲ್ಲಿದ್ದೀವಿ. ಒಂದು ವೇಳೆ ನೌಕರಿಯಲ್ಲಿ ನಾವು ಮೀಸಲಾತಿಯ ಹಕ್ಕೊತ್ತಾಯವನ್ನು ಮಾಡದೆ ಹೋದರೆ ಮುಂದಿನ ದಿನಗಳಲ್ಲಿ ಕನ್ನಡಿಗರು ದಯನೀಯ ಪರಿಸ್ಥಿತಿಯನ್ನು ಎದುರಿಸಬೇಕಾಗುತ್ತೆ. ಫೆಬ್ರವರಿ 13ನೇ ತಾರೀಕು 2024ರಲ್ಲಿ, ಅಂದರೆ ಇದೇ ವರ್ಷದ ಫೆಬ್ರವರಿ 13ನೇ ತಾರೀಕು ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ಉಪನಾಯಕ ಬಿಜೆಪಿಯ ಶಾಸಕ ಅರವಿಂದ್ ಬೆಲ್ಲದವರು ಒಂದು ಪ್ರಮುಖವಾದಂಥ ಅಂಶವನ್ನು ಎತ್ತಾರೆ. ಹುಬ್ಬಳ್ಳಿಯಲ್ಲಿ ಇನ್ಫೋಸಿಸ್ಗೆ 58 ಎಕರೆ ಜಮೀನನ್ನು ಕರ್ನಾಟಕ ಸರ್ಕಾರವೇ ಸ್ವಾಧೀನಪಡಿಸಿಕೊಂಡು ಕೊಡುತ್ತೆ. 58 ಎಕರೆ ಜಮೀನಿನ ಬೆಲೆ ಇದ್ದಿದ್ದೆಷ್ಟು 1.5 ಕೋಟಿ. ಆದರೆ ರೈತರ ಜೊತೆ ಮಾತನಾಡಿ 35 ಲಕ್ಷ ರೂಪಾಯಿಗೆ ಸ್ವಾಧೀನಪಡಿಸಿಕೊಂಡು ಇನ್ಫೋಸಿಸ್ಗೆ ಕೊಡುತ್ತೆ 58 ಎಕರೆ. ಯಾವ ಆಧಾರದ ಮೇಲೆ ಇನ್ಫೋಸಿಸ್ಗೆ ಕೊಟ್ಟಿದ್ದು? ಇನ್ಫೋಸಿಸ್ ಅಲ್ಲಿ ಆ 58 ಎಕರೆಯನ್ನು ಬಳಸಿಕೊಂಡು ಉದ್ಯಮವನ್ನು ಮುಂದುವರೆಸಿದ್ರೆ ಅಲ್ಲಿ ಸ್ಥಳೀಯರಿಗೆ ಉದ್ಯೋಗ ಸಿಗುತ್ತೆ, ಭೂಮಿ ಕಳೆದುಕೊಂಡಂಥ ರೈತರಿಗೆ ಉದ್ಯೋಗ ಸಿಗುತ್ತೆ, ಕರ್ನಾಟಕದವರಿಗೆ ಉದ್ಯೋಗ ಸಿಗುತ್ತೆ ಎನ್ನುವಂಥ ಕಾರಣಕ್ಕೋಸ್ಕರ. ಆದರೆ ಇನ್ಫೋಸಿಸ್ ಸಂಸದೆ, ರಾಜ್ಯಸಭಾ ಸಂಸದೆ ಸುಧಾಮೂರ್ತಿಯವರ ಪತಿ ನಾರಾಯಣಮೂರ್ತಿಯವರ ಮಾಲೀಕತ್ವದ ಇನ್ಫೋಸಿಸ್ಸು ಅಲ್ಲಿ ಒಂದೇ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡಲಿಲ್ಲ. ಒಂದೇ ಒಂದು ಉದ್ಯೋಗ. ಅರವಿಂದ್ ಬೆಲ್ಲದವರು ಹೇಳ್ತಾರೆ, ಆ ಇನ್ಫೋಸಿಸ್ಗೆ ಕೊಟ್ಟಿರುವಂಥ 58 ಎಕರೆಯನ್ನು ಕೂಡ ರಾಜ್ಯ ಸರ್ಕಾರ ವಾಪಸ್ ತೆಗೆದುಕೊಳ್ಬೇಕು, ಮೋಸ ಮಾಡಿದ್ದಾರೆ ಅವರು ಅಂತೇಳಿ. ಯಾರು? ಇನ್ಫೋಸಿಸ್ ಅವರು. ಇದು ಒಂದು. ಎರಡನೆಯ ಇನ್ನೊಂದು ಪ್ರಮುಖ ಅಂಶವನ್ನು ಹೇಳ್ತಾರೆ ಬೆಲ್ಲದವರು. ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಕೇಂದ್ರ ಸರ್ಕಾರದ ಸಂಸ್ಥೆ, ಇದಕ್ಕೆ ಕೂಡ ನಾವು ಜಾಗವನ್ನು ಕೊಟ್ವಿ, ಅಲ್ಲೂ ಕೂಡ ಕನ್ನಡಿಗರಿಗೆ ಸ್ಥಳೀಯರಿಗೆ ಜಾಬ್ ಸಿಕ್ಕಿಲ್ಲ. ಇದು 2 ಪ್ರಮುಖ ಅಂಶಗಳನ್ನು ಅರವಿಂದ್ ಬೆಲ್ಲದವರು ಪ್ರಸ್ತಾಪ ಮಾಡ್ತಾರೆ ವಿಧಾನಸಭೆಯ ಅಧಿವೇಶನದಲ್ಲಿ. MB ಪಾಟೀಲ್ ಅವರಿಗೆ ಒತ್ತಾಯವನ್ನು ಮಾಡ್ತಾರೆ ಅರವಿಂದ್ ಬೆಲ್ಲದವರು, ಭೂಮಿಯನ್ನು ವಾಪಸ್ ತೆಗೆದುಕೊಳ್ಳಿ, ಉದ್ಯೋಗ ಸಿಕ್ಕಿಲ್ಲ, ಉದ್ಯೋಗ ಕೊಟ್ಟಿಲ್ಲ ಕಂಪನಿಗಳು ಅಂತೇಳಿ. ಎರಡನೇ ಪಾಯಿಂಟ್ ವೆರಿ ಇಂಪಾರ್ಟೆಂಟ್, ನಾವು ಗಮನಿಸಬೇಕಾಗಿರುವಂಥದ್ದು, ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವರಾದ ಬಳಿಕ HD ಕುಮಾರಸ್ವಾಮಿ ಅವರು ಕರ್ನಾಟಕಕ್ಕೆ ಮೊದಲ ಭೇಟಿಯನ್ನು ಕೊಟ್ಟಂತಹ ದಿನ ಏನು ಕಾರ್ಯಕ್ರಮ ನಡೆಯಿತು, ಅವತ್ತು ಹೇಳ್ತಾರೆ ಕುಮಾರಸ್ವಾಮಿ ಅವರು, ಗುಜರಾತ್ನಲ್ಲಿ ಮೈಕ್ರಾನ್, ಅಮೆರಿಕ ಮೂಲದ ಸೆಮಿಕಂಡಕ್ಟರ್ ಕಂಪನಿ ಮೈಕ್ರಾನ್ ಹೂಡಿಕೆಯನ್ನು ಮಾಡಿದೆ. ಅವರು ಹೇಳ್ತಾರೆ, ಮೈಕ್ರಾನ್ ಹೂಡಿಕೆ ಮಾಡಲಿಕ್ಕೆ ಒಪ್ಪಿಕೊಂಡಿರುವಂಥದ್ದು ಎಷ್ಟಕ್ಕೆ? $2.7 ಬಿಲಿಯನ್ ಮೊತ್ತದ ಹೂಡಿಕೆ. ಆದರೆ ಅಮೆರಿಕದ ಆ ಕಂಪನಿಗೆ ಇನ್ಸೆಂಟಿವ್ಸ್, ಪ್ರೋತ್ಸಾಹ ಧನದ ರೂಪದಲ್ಲಿ ಸಿಗ್ತಾ ಇರುವಂಥದ್ದು ಎಷ್ಟು? $2 ಬಿಲಿಯನ್. ಕೇಂದ್ರ ಸರ್ಕಾರ 50% ಪ್ರೋತ್ಸಾಹ ಧನವನ್ನು ಕೊಡ್ತಾ ಇದೆ, ರಾಜ್ಯ ಸರ್ಕಾರ, ಗುಜರಾತ್ನ ಸರ್ಕಾರ 20% ಪ್ರೋತ್ಸಾಹವನ್ನು ಕೊಡ್ತಾ ಇದೆ. ಅಲ್ಲಿಗೆ ನಿಯರ್ಲಿ 70% ಹೂಡಿಕೆ ಮಾಡಿದ್ದೆಷ್ಟು? $2.7 ಬಿಲಿಯನ್. ಪ್ರೋತ್ಸಾಹದ ರೂಪದಲ್ಲಿ ಸಿಗ್ತಾ ಇರುವಂಥದ್ದು ಸರ್ಕಾರದಿಂದ ಆ ಕಂಪನಿಗೆ ಎಷ್ಟು? $2 ಬಿಲಿಯನ್. ಅಂದರೆ ಕುಮಾರಸ್ವಾಮಿಯವರೇ ಹೇಳಿದಂಥ ಲೆಕ್ಕಾಚಾರದ ಪ್ರಕಾರ ಮೈಕ್ರಾನ್ ಗುಜರಾತ್ನಲ್ಲಿ ತನ್ನ ಹೂಡಿಕೆಯಲ್ಲಿ ಸೃಷ್ಟಿಯಾಗಲಿರುವಂತಹ ಉದ್ಯೋಗಗಳ ಸಂಖ್ಯೆ ಎಷ್ಟು ಅಂತ ತೋರಿಸಿದೆ? 5,000. ಅಂದರೆ 5,000 ಉದ್ಯೋಗಕ್ಕಾಗಿ ಒಂದು ಉದ್ಯೋಗ ಸೃಷ್ಟಿಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರವೇ ಕಂಪನಿಗೆ ಕೊಡ್ತಾ ಇರುವಂಥದ್ದು ಎಷ್ಟು? 3.2 ಕೋಟಿ ರೂಪಾಯಿ. 3.2 ಕೋಟಿ ರೂಪಾಯಿ. 3.2 ಕೋಟಿ ರೂಪಾಯಿ ಒಂದು ಉದ್ಯೋಗ ಸೃಷ್ಟಿಗೆ, ಒಂದು MNC ಕಂಪನಿಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಒಟ್ಟಿಗೆ ಸೇರಿ ಕೊಡ್ತಾ ಇರುವಂತಹ ಇನ್ಸೆಂಟಿವ್ಸ್. ಇದು ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಕುಮಾರಸ್ವಾಮಿಯವರೇ ಕೊಟ್ಟಂತಹ ಸ್ಟೇಟ್ಮೆಂಟ್. ಇಲ್ಲಿಗೆ ಅರ್ಥ ಆಗುತ್ತೆ ಯಾಕೆ ನಾವು ಹಕ್ಕೊತ್ತಾಯವನ್ನು ಮಾಡಬೇಕು. ಯಾವ MNC ಕಂಪನಿಗಳು ಕೂಡ ಕರ್ನಾಟಕದಲ್ಲಿ ಪುಕ್ಕಟೆಯಾಗಿ ದಾನದ ರೂಪದಲ್ಲಿ
ಬಂದು ಹೂಡಿಕೆಯನ್ನು ಮಾಡಿಲ್ಲ. ಕರ್ನಾಟಕದಲ್ಲಿ ಬಂದು ಹೂಡಿಕೆ ಮಾಡಿದಂತಹ ಕಂಪನಿಗಳಿಗೆ ಕರ್ನಾಟಕ ಸರ್ಕಾರವೇ ಭೂಸ್ವಾಧೀನ ಮಾಡಿಕೊಂಡು ಅವರಿಗೆ ಸಬ್ಸಿಡಿಯ ದರದಲ್ಲಿ ಭೂಮಿಯನ್ನು ಕೊಟ್ಟಿದೆ. ಸಬ್ಸಿಡಿಯ ದರದಲ್ಲಿ ಭೂಮಿಯನ್ನು ಕೊಟ್ಟಿದೆ. ದುಬಾರಿ ಬೆಲೆಯ ಭೂಮಿಯನ್ನು ರೈತರಿಂದ, ಜನಸಾಮಾನ್ಯರಿಂದ ಸ್ವಾಧೀನಪಡಿಸ್ಕೊಂಡು ಅದನ್ನು MNC ಕಂಪನಿಗಳಿಗೆ ಕೊಟ್ಟಿದ್ದೀವಿ ನಾವು. ಒಂದು. ಎರಡನೆಯದ್ದು, ತೆರಿಗೆ ಸಬ್ಸಿಡಿಯನ್ನು ಕೊಡ್ತಾ ಇದ್ದೀವಿ ಪ್ರತಿ ಕಂಪನಿಗೂ ಕೂಡ. ಅದು ಮಾಡುವಂತಹ ಹೂಡಿಕೆಯ ಮೇಲೆ ರಾಜ್ಯ ಸರ್ಕಾರಗಳು ತೆರಿಗೆ ಸಬ್ಸಿಡಿಯನ್ನು ಕೊಡ್ತಾ ಇದ್ದಾವೆ, ಕೇಂದ್ರ ಸರ್ಕಾರ ತೆರಿಗೆ ಸಬ್ಸಿಡಿಯನ್ನು ಕೊಡ್ತಾ ಇದೆ. ಮೂರನೆಯದ್ದು, ನೀರು ಕೊಡ್ತಾ ಇದ್ದೀವಿ. ನೀರನ್ನು ಕೊಡ್ತಾ ಇದ್ದೀವಿ ನಾವು. ಅಪಾರ ಪ್ರಮಾಣದ ನೀರನ್ನು ಕೈಗಾರಿಕೆಗಳಿಗೆ ನಾವು ಅವರು ಬಂದು ಹೂಡಿಕೆ ಮಾಡಲಿಕ್ಕೆ ಅವರಿಗೆ ಭೂಮಿ ಕೊಡ್ತಾ ಇದ್ದೀವಿ, ತೆರಿಗೆ ಸಬ್ಸಿಡಿಯನ್ನು ಕೊಡ್ತಾ ಇದ್ದೀವಿ. ಅವರ ಸಂಸ್ಥೆಗಳು ಸುಗಮವಾಗಿ ಯಾವುದೇ ಅಡ್ಡಿ ಆತಂಕ ಇಲ್ಲದೆ ನಡಿಬೇಕು ಅಂಥೇಳಿ ಅವರಿಗೆ ನೀರನ್ನು ಕೊಡ್ತಾ ಇದ್ದೀವಿ. ಕರೆಂಟು, ಅದರಲ್ಲೂ ಕೂಡ ಲಾಭವನ್ನು ನಾವು ಅವರಿಗೆ ಮಾಡಿಕೊಡ್ತಾ ಇದ್ದೀವಿ. ಎಲ್ಲಿಂದ ಹೋಗ್ತಾ ಇರೋದು ಅಷ್ಟೆಲ್ಲ ಭೂಮಿ ಯಾರ್ದು? ಕನ್ನಡಿಗರದ್ದು. ನೀರು ಯಾರ್ದು? ಕನ್ನಡಿಗರದ್ದು. ತೆರಿಗೆ ಸಬ್ಸಿಡಿ ಏನು ಸಿಗ್ತಾ ಇದೆ? ಯಾರ ಕಡೆಯಿಂದ ಸಿಗ್ತಾ ಇರುವಂಥದ್ದು? ನಮ್ಮ ಕಡೆಯಲ್ಲಿ ಸಿಗ್ತಾ ಇರುವಂಥದ್ದು. ಭೂಮಿ ಕಳ್ಕೊಳ್ತಾ ಇರುವಂಥವ್ರು ಯಾರು? ಕನ್ನಡಿಗರೇ. ನಿಮ್ಮಲ್ಲಿ ದುಡ್ಡಿತ್ತು, ಬಂದು ಹೂಡಿಕೆ ಮಾಡ್ತಾ ಇದ್ದಾರೆ ಅಷ್ಟೇ. ಇದು ನಾವು ಕೇಳಬೇಕಾಗಿರುವಂಥದ್ದು. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ನೋಡಿ, ಒಂದು ಜಾಬಿಗೆ 3.2 ಕೋಟಿ ರೂಪಾಯಿ. ಜೀವಮಾನದಲ್ಲಿ ಒಬ್ಬ ನೌಕರ, ಒಂದು MNC ಕಂಪನಿಯಲ್ಲಿ ಒಬ್ಬ ಸಾಮಾನ್ಯ ನೌಕರ, CEO ಆ ಲೆವೆಲಿದ್ದು ಬೇರೆ ಹೇಳ್ತಾ ಇರುವಂಥದ್ದು, ಒಬ್ಬ ಸಾಮಾನ್ಯ ನೌಕರ ಇಷ್ಟು ಮೊತ್ತದ ಸಂಬಳವನ್ನು ಆತ ದುಡಿಮೆ ಮಾಡಲಿಕ್ಕೆ ಸಾಧ್ಯನಾ ಆ ಕಂಪನಿಯಲ್ಲಿ? ಬಟ್ ಆ ಕಂಪನಿಗೆ ಸಿಗ್ತಾ ಇರುವಂಥದ್ದು ಸರ್ಕಾರದ ಕಡೆಯಿಂದ 3.2 ಕೋಟಿ. ಬೆಲ್ಲದವರು ಹೇಳ್ತಾರೆ, ಇನ್ಫೋಸಿಸ್ ಅವರು 58 ಎಕರೆಯನ್ನು ರಾಜ್ಯ ಸರ್ಕಾರದಿಂದ ಪಡ್ಕೊಂಡು ನಾವು ಕಂಪನಿಯನ್ನು ಅಲ್ಲಿ ಸ್ಥಾಪನೆ ಮಾಡ್ತೀವಿ ಅಂತೇಳಿ ತೋಟ ಮಾಡಿಬಿಟ್ಟಿದ್ದಾರೆ ಅಂತಾರೆ, ಫಾರ್ಮ್ ಮಾಡಿಬಿಟ್ಟಿದ್ದಾರೆ ಅಂತ. ಅಲ್ಲಿ ಯಾರಿಗೂ ನೌಕರಿ ಸಿಕ್ಕಿಲ್ಲ. ಸೊ ಹಾಗಾಗಿ ಇದು ಯಾಕೆ ಹಿಂಗೆ ಆಗ್ತಿದೆ ಅಂತ ಹೇಳಿದ್ರೆ, ಲಯಬಿಲಿಟಿಗಳಿಲ್ಲ, ಹೊಣೆಗಾರಿಕೆಗಳಿಲ್ಲ MNC ಕಂಪನಿಗಳಿಗೆ. ನಾವು ಕೇಳಬೇಕು ಅದನ್ನು. ನಾವು ಕೇಳದೆ ಹೋದರೆ ಅಪಾಯ ನಮಗೆ ಕಟ್ಟಿಟ್ಟ ಬುತ್ತಿ. ನಾವು ಇಲ್ಲಿಂದ ಭೂಮಿ ಕೊಟ್ಟು, ತೆರಿಗೆ ವಿನಾಯಿತಿಗಳನ್ನು ಕೊಟ್ಟು, ಕರೆಂಟ್ ಕೊಟ್ಟು, ನೀರು ಕೊಟ್ಟು, ಎಲ್ಲವನ್ನು ಬನ್ನಿ ಹೂಡಿಕೆ ಮಾಡಿ. ಆಮೇಲೆ ಇಂಡಸ್ಟ್ರಿಯಲ್ ಪಾಲಿಸಿಯ, ಕೈಗಾರಿಕಾ ನೀತಿಯ ಪ್ರಮುಖ ಉದ್ದೇಶಗಳಲ್ಲಿ ಏನು? ಜಾಬ್ ಕ್ರಿಯೇಷನ್ ಆಗಬೇಕು ಅಂತ, ಉದ್ಯೋಗ ಸೃಷ್ಟಿ ಆಗಬೇಕು. ಯಾರಿಗೆ? ನಾವು ಕೊಡ್ತಾ ಇರುವಂಥದ್ದು, ನಮಗೇನೆ ಬೇಕಾಗಿರುವಂಥದ್ದು ಉದ್ಯೋಗ, ನಮಗೇನೆ ಬೇಕಾಗಿರುವಂಥದ್ದು. ನಾಸ್ಕಾಮ್ ಅವ್ರಿಗೆ ಹೇಳಿದ್ದಾರೆ, ಸ್ಕಿಲ್ಡ್ ಲೇಬರ್ ಕೊರತೆ ಕಾಡುತ್ತೆ ಅಂತೇಳಿ. ಹೆಂಗೆ ಕಾಡುತ್ತೆ? ಹೇಗೆ ಕಾಡ್ಲಿಕ್ಕೆ ಸಾಧ್ಯ? ಸ್ಕಿಲ್ಡ್ ಲೇಬರ್ ಕೊರತೆ ಹೆಂಗೆ ಕಾಡ್ಲಿಕ್ಕೆ ಸಾಧ್ಯ? ಯಾಕೆ ನಮ್ಮಲ್ಲಿ ಇಲ್ವಾ ಸ್ಕಿಲ್ಡ್ ಲೇಬರ್ಸ್? ಇಲ್ವಾ ನಮ್ಮಲ್ಲಿ IT ಇಂಜಿನಿಯರ್ಸ್ ಇಲ್ವಾ? ಸಾಫ್ಟ್ವೇರ್ ಇಂಜಿನಿಯರ್ಸ್ ಇಲ್ವಾ ಕರ್ನಾಟಕದಲ್ಲಿ IT ಕಾಲೇಜುಗಳಲ್ಲಿ ಓದಿದಂತಹ ಎಲ್ಲ ಸಾಫ್ಟ್ವೇರ್ ವಿದ್ಯಾರ್ಥಿಗಳಿಗೆ, IT ವಿದ್ಯಾರ್ಥಿಗಳಿಗೆ ಎಲ್ರಿಗೂ ಕೂಡ ಜಾಬ್ ಸಿಕ್ಕಿದೆಯಾ? ಎಲ್ರಿಗೂ. ನಾಸ್ಕಾಮ್ ಅವರು ನಿನ್ನೆ ಸ್ಟೇಟ್ಮೆಂಟ್ ನೋಡಿದ್ರೆ, ಏನು ನಾವು ಇವತ್ತೇ ಬೆಂಗಳೂರು ಬಿಟ್ಟು, ಕರ್ನಾಟಕ ಬಿಟ್ಟು ಹೋಗ್ಬಿಡ್ತೀವಿ ಬೇರೆ ಕಡೆ ಅನ್ನೋ ಲೆವೆಲ್ಗಿತ್ತು. ಬೆದರಿಕೆ ತಂತ್ರಗಳು, ಬ್ಲ್ಯಾಕ್ ಮೇಲಿಂಗ್ ತಂತ್ರಗಳು, ಮಾಡಬೇಡಿ ನೀವು ಅಂತೇಳಿ. ಕರ್ನಾಟಕದಲ್ಲಿ ಓದಿದಂಥ ಎಲ್ಲ IT ವಿದ್ಯಾರ್ಥಿಗಳಿಗೆ, ಸಾಫ್ಟ್ವೇರ್ ವಿದ್ಯಾರ್ಥಿಗಳಿಗೆ ಎಲ್ರಿಗೂ ಕೂಡ ನೋಡಿ, ಕ್ಯಾಂಪಸ್ ಸೆಲೆಕ್ಷನ್ ಆದರೂ ಕೂಡ ಇನ್ನೂ ಕೂಡ ಜಾಬ್ ಆಫರ್ ನೇಮಕಾತಿ ಮಾಡಿಕೊಂಡಿಲ್ಲ ಅಂಥೇಳಿ ಹಲವು IT ಕಂಪನಿಗಳ ವಿರುದ್ಧ ಕೇಂದ್ರ ಸರ್ಕಾರಕ್ಕೆ ದೂರುಗಳು ಹೋಗಿದೆ. ಕೇಂದ್ರ ಸರ್ಕಾರಕ್ಕೆ ಕ್ಯಾಂಪಸ್ಗಳಲ್ಲಿ ಜಾಬ್ ಆಫರನ್ನು ಕೊಟ್ಟರೂ ಕೂಡ, ನಿಮ್ಮನ್ನು ಅಪಾಯಿಂಟ್ಮೆಂಟ್ ಮಾಡ್ಕೊಡ್ತೀವಿ ಅಂತ ಹೇಳಿ ಹೇಳಿದ್ರು ಕೂಡ, ಎಷ್ಟೋ ಸಾವಿರ ಮಂದಿಗೆ ಇನ್ನೂ ಕೂಡ ರಿಕ್ರೂಟ್ಮೆಂಟ್ ಆಗಿಲ್ಲ. IT ಕಂಪನಿಗಳು ದೂರ ಹೋಗಿದೆ. ಇದು ಇರುವಂತಹ ಪರಿಸ್ಥಿತಿ. ಕನ್ನಡಿಗರು ಕೇಳಬೇಕು. ಕೇಳದೆ ಹೋದರೆ, ನಾವು ಹಕ್ಕೊತ್ತಾಯ ಮಾಡದೆ ಹೋದರೆ, ನಾವು ಇದರ ಪರವಾಗಿ ಧ್ವನಿ ಎತ್ತದೆ ಹೋದರೆ, ನಮಗೆ ಯಾರಿಗೂ ಕಡೆಗೆ ಎಲ್ಲ ಕಳ್ಕೊಂಡು ಕೂತ್ಕೋಬೇಕಾಗತ್ತೆ. ನಾವು ಅಷ್ಟೇ ಎಲ್ಲವನ್ನು ಕಳ್ಕೊಂಡು ಕೂತ್ಕೋಬೇಕಾಗತ್ತೆ. ಬೆದರಿಕೆ ಆಗ್ತಾ ಇದ್ದಾರೆ ನಾಸ್ಕಾಮ್ ಅವರು. ಅಲ್ಲಿಗೆ ಹೋಗ್ತೀವಿ, ಆಂಧ್ರಕ್ಕೆ ಹೋದರು, ನಾಳೆ ಆಂಧ್ರದವರು 80% ಜಾಬ್ಸನ್ನು ಲೋಕಲ್ ಅವರಿಗೆ ಕೊಡಬೇಕು ಅಂತೇಳಿ ಕಾನೂನು ಮಾಡಿದ್ರೆ IT ಕಂಪನಿಗಳೇನು ಆಂಧ್ರ ಬಿಟ್ಟು ಹೋಗ್ತಾವ? ತೆಲಂಗಾಣ ಬಿಟ್ಟು ಹೋಗ್ತಾವ? ಮಹಾರಾಷ್ಟ್ರ ಬಿಟ್ಟು ಹೋಗ್ತಾವ? ತಮಿಳ್ನಾಡು ಬಿಟ್ಟು ಹೋಗ್ತಾವ? ಹೋಗ್ಲಿಕ್ಕೆ ಸಾಧ್ಯನಾ? ಆಯಾ ರಾಜ್ಯಗಳು ಯಾಕೆ ಕೊಡ್ತವೆ? ನಮ್ಮ ರಾಜ್ಯದ ಯುವಕರಿಗೆ, ನಮ್ಮ ರಾಜ್ಯದ ಯುವತಿಯರಿಗೆ, ನಮ್ಮ ರಾಜ್ಯದಲ್ಲಿ ಓದಿದಂಥವರಿಗೆ ಜಾಬ್ ಸಿಗಬೇಕೆನ್ನುವಂಥ ಕಾರಣಕ್ಕೋಸ್ಕರ ಇನ್ಸೆಂಟಿವ್ಸನ್ನು ಕೊಡುವಂಥದ್ದು. ಇಂಡಸ್ಟ್ರಿಯಲ್ ಪಾಲಿಸಿಯ ಕೋರ್ ಅದೇ. ಬನ್ನಿ ಹೂಡಿಕೆ ಮಾಡಿ ಜಾಬ್ ಕ್ರಿಯೇಷನ್ ಆಗಬೇಕು ಅಂತ. ನಮ್ಮವರಿಗೆ ಜಾಬ್ ಸಿಗಲಿಲ್ಲ ಅಂತ ಹೇಳಿದ್ರೆ, ನಮ್ಮವರಿಗೆ. ಸೊ
ವೆರಿ ಇಂಪಾರ್ಟೆಂಟ್ ಲೆಜಿಸ್ಲೇಷನ್ ಇದು. ಬರಬೇಕು, ಜಾರಿ ಆಗಬೇಕು. ಜಾರಿ ಆಗದೆ ಹೋದರೆ ಭಾರಿ ಕಷ್ಟ ಇದೆ ಮುಂದಿನ ದಿನಗಳಲ್ಲಿ. ಕನ್ನಡಿಗರಿಗೆ ಭಾರಿ ಕಷ್ಟ ಇದೆ.